ಹಾಯ್ ಹಲೋ ನಮಸ್ತೆ. ಓಂ ಶ್ರೀ ಸವಿರುಚಿ ಚಾನೆಲ್ನ ವೀಕ್ಷಕರಿಗೆಲ್ಲ ನಾನು ಶಕುಂತಲಾ ಮಾಡುವ ಸ್ವಾಗತ. ಇವತ್ತು ನಾವು ಪಂಜಾಬಿ ಡಿಶ್ ರಾಜ್ಮಾ ಮಸಾಲವನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಇದರಲ್ಲಿ ರಾಜ್ಮಾವನ್ನು ನಾನು 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದ್ದೇನೆ ಮತ್ತು 2 ಪಲಾವ್ ಎಲೆ, 2 ದಾಲ್ಚಿನ್ನಿ, 2 ಸಣ್ಣ ಏಲಕ್ಕಿ ಹಾಗೂ 1 ದೊಡ್ಡ ಏಲಕ್ಕಿಯನ್ನು ಕ್ರಷ್ ಮಾಡಿಟ್ಟುಕೊಂಡಿದ್ದೇನೆ. ಇದೆಲ್ಲವನ್ನು ಇದಕ್ಕೆ ಹಾಕೋಣ ಹಾಗೂ ಕುಕ್ಕರ್ನಲ್ಲಿ 6 ಸೀಟಿಗಳಷ್ಟು ಬೇಯಿಸೋಣ. ಈಗ ರಾಜ್ಮಾವನ್ನು ಕುಕ್ಕರ್ನಿಂದ ತೆಗೆದಿದ್ದೇನೆ. ಇದೀಗ ಚೆನ್ನಾಗಿ ಬೆಂದಿದೆ. ಈಗ ಮಸಾಲವನ್ನು ತಯಾರಿ ಮಾಡೋಣ. ಬೇಯಿಸಿದ ರಾಜ್ಮದಿಂದ ನಾನು 3 ಟೀ ಸ್ಪೂನಷ್ಟು 3 ಅಥವಾ 4 ಟೀ ಸ್ಪೂನಷ್ಟು ರಾಜ್ಮಾವನ್ನು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ನಾನು 4 ಟೀ ಸ್ಪೂನ್ ರಾಜ್ಮಾವನ್ನು ತೆಗೆದಿಟ್ಟುಕೊಂಡಿದ್ದೆ. ಅದನ್ನು ಬ್ಲೆಂಡರಲ್ಲಿ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ಮತ್ತು ಅದಕ್ಕೆ 1 ಟೀ ಸ್ಪೂನ್ ತುಪ್ಪವನ್ನು ಕೂಡ ಹಾಕುತ್ತೇನೆ. ಈಗ ಎಣ್ಣೆಯು ಬಿಸಿಯಾದ ಕೂಡಲೇ ಜೀರಿಗೆಯನ್ನು ಹಾಕೋಣ. ಈಗ ಜೀರಿಗೆಯು ಬ್ರೌನ್ ಬಣ್ಣಕ್ಕೆ ತಿರುಗಿದೆ. ಈಗ ಈರುಳ್ಳಿಯನ್ನು ಹಾಕೋಣ. ಒಂದು ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಸಿಮೆಣಸನ್ನು ಯೂಸ್ ಮಾಡಬಹುದು. ಈಗ ನೀರುಳ್ಳಿಯು ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ 3 ಟೊಮೆಟೊವನ್ನು ಉಪಯೋಗಿಸಿ ಬ್ಲೆಂಡ್ ಮಾಡಿ ಟೊಮೆಟೊ ಪ್ಯೂರಿಯನ್ನು ಮಾಡಿದ್ದೆ, ಅದನ್ನು ಹಾಕೋಣ. ಸ್ವಲ್ಪ ಅರಸಿನ, ಸ್ವಲ್ಪ ಉಪ್ಪನ್ನು ಹಾಕೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಜೀರಾ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರ ಮಾಡೋಣ. ಈಗ ಬೇಯಿಸಿದ ರಾಜ್ಮಾವನ್ನು ಹಾಕೋಣ. ನೀರನ್ನು ಕೂಡ ಹಾಕೋಣ. ಗರಂ ಮಸಾಲವನ್ನು ಕೂಡ ಹಾಕೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಗ್ರೇವಿಯು ತೆಳ್ಳಗೆ ಇದೆ, ಅದಕ್ಕೆ ನಾವು ಬ್ಲೆಂಡರ್ನಲ್ಲಿ ಬ್ಲೆಂಡ್ ಮಾಡಿಟ್ಟುಕೊಂಡ ರಾಜ್ಮದ ಪೇಸ್ಟನ್ನು ಹಾಕೋಣ. ಅದರಿಂದ ಗ್ರೇವಿಯು ದಪ್ಪವಾಗುತ್ತದೆ.
ಫ್ರೆಂಡ್ಸ್, ಈಗ ರಾಜ್ಮದ ಪೇಸ್ಟನ್ನು ಹಾಕಿದ ಬಳಿಕ ಗ್ರೇವಿಯು ದಪ್ಪವಾಗಿದೆ. ಇದನ್ನು 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಈಗ ಸ್ವಲ್ಪ ಬೆಣ್ಣೆಯನ್ನು ಹಾಕೋಣ. ಈಗ ಇದು ಚೆನ್ನಾಗಿ ಕುದಿಯುತ್ತಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮತ್ತು ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಕೂಡ ಹಾಕೋಣ ಹಾಗೂ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ನಮ್ಮ ರಾಜ್ಮಾ ಮಸಾಲ ತಯಾರಾಗಿದೆ. ಈಗ ಗ್ಯಾಸನ್ನು ಬಂದ್ ಮಾಡೋಣ. ಫ್ರೆಂಡ್ಸ್, ಹೋಟೆಲ್ಗಳಲ್ಲಿ ರಾಜ್ಮಾ ಚಾವಲ್ ಎಂದರೆ ಬಹು ಪ್ರಸಿದ್ಧ. ಇವತ್ತು ನಾನು ರೈಸ್ನ ಬದಲಿಗೆ ಜೀರಾ ರೈಸ್ ಮಾಡುತ್ತಿದ್ದೇನೆ. ಇದರಲ್ಲಿ 1.5 ಗ್ಲಾಸ್ ಅಕ್ಕಿಯನ್ನು ನೆನೆಸಿಕೊಂಡಿದ್ದೇನೆ ಅರ್ಧ ಗಂಟೆಗಳ ಕಾಲ, ಮತ್ತು ನೀರನ್ನು ತೆಗೆದಿದ್ದೇನೆ. ಈಗ ಜೀರಾ ರೈಸ್ ಮಾಡುವುದು ಹೇಗೆ ಎಂದು ನೋಡೋಣ. ಈಗ ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಗೂ 2 ಟೀ ಸ್ಪೂನ್ ತುಪ್ಪ ತೆಗೆದುಕೊಂಡಿದ್ದೇನೆ. ತುಪ್ಪವು ಬಿಸಿಯಾದ ಕೂಡಲೇ ಪಲಾವ್ ಎಲೆ 2, ದಾಲ್ಚಿನ್ನಿ 2 ಮತ್ತು ಜೀರಿಗೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿಯಲ್ಲಿ ಇಡಬೇಕು. ಈಗ ನೀರುಳ್ಳಿಯನ್ನು ಹಾಕಬೇಕು ಮತ್ತು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಈಗ ಈರುಳ್ಳಿಯು ಲೈಟ್ ಬ್ರೌನ್ ಬಣ್ಣಕ್ಕೆ ಬಂದಿದೆ. ಈಗ ಅಕ್ಕಿಯನ್ನು ಹಾಕೋಣ. ಮತ್ತು ಫ್ರೈ ಮಾಡೋಣ. ಈಗ ಅಕ್ಕಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಈ ಗ್ಲಾಸ್ನಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೆ. ಈಗ 3 ಗ್ಲಾಸ್ನಷ್ಟು ನೀರನ್ನು ಹಾಕುತ್ತೇನೆ. ಸ್ವಲ್ಪ ಉಪ್ಪನ್ನು ಹಾಕೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ನಾನು ಇದನ್ನು ಕುಕ್ಕರ್ನಲ್ಲಿ ಹಾಕಿ 2 ಸೀಟಿಗಳಷ್ಟು ಬೇಯಿಸುತ್ತೇನೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ರಾಜ್ಮಾ ಮಸಾಲ ಮತ್ತು ಜೀರಾ ರೈಸ್ ರೆಡಿಯಾಗಿದೆ. ನಾವು ಮನೆಯಲ್ಲಿ ಕುಳಿತುಕೊಂಡೆ ರೆಸ್ಟೋರೆಂಟ್ನ ಫುಡ್ಡನ್ನು ಎಂಜಾಯ್ ಮಾಡಬಹುದು. ಇದರ ಗ್ರೇವಿ ಕೂಡ ಥಿಕ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ.
ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇದರಿಂದ ನಾನು ತಯಾರಿಸುವ ಎಲ್ಲ ಫುಡ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಟೇಕ್ ಕೇರ್. ಗಾಡ್ ಬ್ಲೆಸ್.